ಯಾರದೇ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋಸ್ ನೋಡಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋಸ್ನೆಲ್ಲ ನೋಡ್ಬೋದು. ಇವತ್ತು ನಾನು ಒಂದು ಫೇಸ್ ನೈಟ್ ಕ್ರೀಮ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಶಂಖಪುಷ್ಪ ಹೂವಿಂದ. ಶಂಖಪುಷ್ಪ ಹೂ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ. ಹೂವು ನೋಡೋಕ್ಕೆ ಎಷ್ಟು ಚೆಂದ ಇದೆ ಕಲರು. ಅದು ಬೆನಿಫಿಟ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳಿಗೆಲ್ಲ ಅದ್ರದ್ದು ಮುಂಚೆ ಎಲ್ಲ ಟ್ಯಾಬ್ಲೆಟ್ಸ್ ಥರನೂ ಬರ್ತಿತ್ತು, ಇವಾಗೂ ಸಿಗ್ಬೋದೇನೋ. ಅದರದ್ದು ಟೀ ಮಾಡಿಕೊಂಡು ಕುಡಿಯೋದ್ರಿಂದ ನಮ್ಮ ಬ್ರೈನ್ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳಿಗೆ ಅದು ತುಂಬ ಒಳ್ಳೆಯದು, ನಮಗೂ ಕೂಡ ದೊಡ್ಡವರು ಕೂಡ ಒಳ್ಳೆಯದೇ. ಅದರಿಂದ ಸ್ಕಿನ್ ಕೇರು, ಹೆಲ್ತ್ ಹೇರ್ ಕೇರು ಅದೆಲ್ಲ ಮಾಡೋಣಂತೆ ನಾನು ಅದು ತೋರಿಸ್ತಾ ಹೋಗ್ತೀನಿ. ಇವಾಗ ಒಂದು ನೈಟ್ ಕ್ರೀಮ್ ಮಾಡ್ತಾ ಇದ್ದೀನಿ. ಅದು ಹೆಂಗೆ ಮಾಡೋದು ಏನೋ ತೋರಿಸ್ತೀನಿ. ಅದನ್ನ ಮಾಡ್ಕೊಂಡೆ ಅದ್ರ ಬೆನಿಫಿಟ್ಸ್ ಏನೇನಿದೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಏನೇನು ಬೇಕು ನೈಟ್ ಕ್ರೀಮಿಗೆ ಅದು ನೋಡೋಣ ಬನ್ನಿ. ನಾನು ಫ್ರೆಶ್ ಆಗಿರೋದು 6 ಹೂವು ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಫ್ರೆಶ್ ಆಗಿರೋ ಹೂವು ಇಲ್ಲ ಅಂದರೆ ಅಮೆಝಾನಲ್ಲಿ ಮತ್ತು ಹೊರಗಡೆ ಸಿಗುತ್ತೆ, ಡ್ರೈ ಇರೋ ಹೂವು ಸಿಗುತ್ತೆ. ಅದನ್ನು ತೊಗೊಂಡ್ರೆ ನೀವು 8 ತೊಗೊಳ್ಳಿ. ಫ್ರೆಶ್ ಆಗಿರೋದಕ್ಕೆ ನಾನು 6 ತೊಗೊಂಡಿದ್ದೀನಿ. ಅದನ್ನು ಕುದಿಯೋ ನೀರಿಗೆ ಹಾಕಬೇಕು, ಅದು ಕಲರ್ ಬಿಡುತ್ತೆ. ಅಲೋವೆರಾ ಜೆಲ್ ತೊಗೊಳ್ತಾ ಇದ್ದೀನಿ ಮತ್ತು ಗ್ಲಿಸರಿನ್ ತೊಗೋತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸಿಲ್ ತೊಗೋತಾ ಇದ್ದೀನಿ. ಅದು ಪೂರ್ತಿಯಾಗಿ ಕುದಿಯೋ ನೀರಿಗೆ ಹಾಕಿರೋದ್ರಿಂದ ಕಲರ್ ಬಿಡುತ್ತೆ, ಇಷ್ಟು ಡಾರ್ಕ್ ಬರುತ್ತೆ ನೋಡಿ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ, ಹಾಗೆ ಪೂರ್ತಿಯಾಗಿ ಕಲರ್ ಚೇಂಜ್ ಆಗುತ್ತೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡೋಣ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಅದು ಕ್ರೀಮ್ ರೆಡಿ ಮಾಡ್ಕೋಬೇಕು. ಅದನ್ನು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ನೀರು ಇನ್ನೂ ಸ್ವಲ್ಪ ಕಲರ್ ಬಿಡುತ್ತೆ, ಹೂವಿಂದೆಲ್ಲ ಬಣ್ಣ ಅದರಲ್ಲಿ ಬಿಟ್ಕೊಳ್ಳುತ್ತೆ. ಕಾರ್ನ್ಫ್ಲೋರು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋದು. ಇವಾಗ ಫಸ್ಟ್ ನಾನು 1 ಸ್ಪೂನು ಗ್ಲಿಸರಿನ್ ತೊಗೊಂಡಿದ್ದೀನಿ. 6 ಹೂವಕ್ಕೆ ಇದರಲ್ಲಿ 1 ಸ್ಪೂನು ಗ್ಲಿಸರಿನ್ನು. ಸೇಮ್ ಅದೇ ಸ್ಪೂನಲ್ಲೇ 1 ಸ್ಪೂನು ಅಲೋವೆರಾ ಜೆಲ್ ತೊಗೋಬೇಕು. ಅಲೋವೆರಾ ಜೆಲ್ಲು ಮತ್ತು ಗ್ಲಿಸರಿನ್ನು 2 ಈಕ್ವಲ್ ಆಗಿ ಹಾಕ್ಕೊಳ್ಳಿ. ಆ 6 ಹೂವಕ್ಕೆ 2 ವಿಟಮಿನ್ ಇ ಕ್ಯಾಪ್ಸಿಲ್ ಬೇಕಾಗತ್ತೆ. ನೀವು ಡ್ರೈ ಹೂವು ಹಾಕೋತೀನಿ ಅಂದರೆ 8 ಹಾಕ್ಕೊಳ್ಳಿ. ನಾನು ಫ್ರೆಶ್ ಆಗಿರೋದು ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ, ಅದಕ್ಕೆ ನಾನು 6 ಹಾಕ್ಕೊಂಡಿದ್ದೀನಿ. ಡ್ರೈ ನಿಮಗೆ ಹೂವು ಸಿಕ್ಕತ್ತೆ, ಆವಾಗಲೇ ಹೇಳಿದೆ ಅಲ್ವಾ, ಅಮೆಝಾನಲ್ಲಿ ತರಿಸಿದ್ದು ನಾನು. 100 ಹೂವು ಇರುತ್ತೆ ಅದ್ರದ್ದು 1 ಬಾಕ್ಸು. ಅದಕ್ಕೆ ಎಷ್ಟು ಕೊಟ್ಟೆ ಅಂತ ನಂಗೆ ನೆನಪಿಲ್ಲ, ತರಿಸಿ ಸ್ವಲ್ಪ ದಿನ ಆಯಿತು. ನಾನು ಟೀಗೆಲ್ಲ ಬಳಸ್ತೀನಿ, ಹಂಗಾಗಿ ತರಿಸಿಟ್ಟಿರ್ತೀನಿ. ಫ್ರೆಶ್ ಇರೋ ಹೂವು ನಮ್ಮ ಮನೇಲಿ ಅಷ್ಟೊಂದು ಬಿಡಲ್ಲ. ಒಂದು ದಿನಕ್ಕೆ ಒಂದು 6-7 ಹೂವು ಬಿಟ್ಟರೆ ಹೆಚ್ಚು ಸಾಲಲ್ಲ, ಅದಕ್ಕೆ ತರಿಸ್ಕೋತೀನಿ. ಇವಾಗ ವಿಟಮಿನ್ ಇ ಕ್ಯಾಪ್ಸಿಲು ಅದರದ್ದು 2 ವಿಟಮಿನ್ ಇ ಆಯಿಲ್ 2 ಮತ್ತು 1 ಸ್ಪೂನ್ ಗ್ಲಿಸರಿನ್ನು, 1 ಸ್ಪೂನು ಅಲೋವೆರಾ ಜೆಲ್ಲು, ಇದಿಷ್ಟನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಅದು ಹೀಗೆ ಕ್ರೀಮ್ ಥರ ಆಗುತ್ತೆ, ಒಂದು ವ್ಯಾಸ್ಲಿನ್ ಥರ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ನೋಡಿ. ಇವಾಗ ಆಯಿತು, ಇನ್ನೊಂದು ಸ್ವಲ್ಪ. ಮತ್ತು ಶಂಖಪುಷ್ಪ ಹೂವು ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಆದರೂ ಹೇಳ್ತೀನಿ ನಾನು. ಶಂಖಪುಷ್ಪ ಹೂವುದು ಟೀ ಅಂದರೆ ಕುದಿಸ್ಬಿಟ್ಟು ಅದ್ರ ನೀರು ಕುಡಿಯೋದ್ರಿಂದ ನಮ್ಮ ಬುದ್ಧಿ ಚುರುಕಾಗತ್ತೆ, ನೆನಪಿನ ಶಕ್ತಿ ಹೆಚ್ಚಾಗತ್ತೆ, ತಲೆನೋವು ಪ್ರಾಬ್ಲಮ್ ಇದ್ದರೆ ಸರಿ ಹೋಗುತ್ತೆ, ಮತ್ತು ಮಲಬದ್ಧತೆ ಅದು ನಿವಾರಣೆ ಆಗುತ್ತೆ. ನಾನು ಇದನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಡಬಲ್ ಬಾಯ್ಲ್ ಮೆಥಡ್ ಅಂದರೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಬಬಲ್ಸ್ ಬರ್ತಿದೆ ನೋಡಿ, ಇನ್ನು ಕುದಿಬೇಕದು. ಕುದಿಯೋ ನೀರಿಗೇ ಅದ್ರ ಒಳಗಡೆ ಪಾತ್ರೆ ಇಡೋದು. ಇದನ್ನು ಹೂ ತೆಗೆದು ಬರೀ ನೀರು ಮಾತ್ರ ತೊಗೊಂಡಿದ್ದೀನಿ. ಎಷ್ಟು ಡಾರ್ಕಾಗಿ ಬಂದಿದೆ ನೋಡಿ ಅದು ಕಲರು. ಈಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೆಷ್ಟು ತೆಳ್ಳಗಿದೆ ಅಲ್ವಾ. ಇವಾಗ ನಾವು ಇದರಲ್ಲಿ ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಗಟ್ಟಿ ಆಗಿಬಿಡುತ್ತೆ. ನೀರು ಕುದಿಯೋಕ್ಕೆ ಶುರು ಆಗ್ತಾ ಇದು ಹಿಟ್ಟು ಕ್ರೀಮ್ ಥರ ಬೆಂದಾದ್ಮೇಲೆ ಒಂಥರ ಕ್ರೀಮ್ ಥರ ಬರುತ್ತೆ. ಈಗ ಇಷ್ಟು ನೀರಾಗಿದೆ ಅಲ್ವಾ, ಅದು ಬೆಂದು ಕ್ರೀಮ್ ಆಗಿಬಿಡುತ್ತೆ. ಇದನ್ನು ನೀವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ನಿಮ್ಮ ಪಿಂಪಲ್ಸ್ ಕಮ್ಮಿ ಆಗತ್ತೆ, ಮತ್ತು ಪಿಂಪಲ್ ಮಾರ್ಕ್ ಇದ್ದರೆ ಹೋಗುತ್ತೆ, ಸುಕ್ಕೆಲ್ಲ ಕಮ್ಮಿ ಆಗತ್ತೆ. ಅಷ್ಟು ಬೇಗ ಏಜ್ ಆದವ್ರ ಥರ ಅನಿಸಲ್ಲ. ಇದನ್ನೆಲ್ಲ ರೆಗ್ಯುಲರ್ ಯೂಸ್ ಮಾಡ್ತಿದ್ರೆ ನಮ್ಮ ಸ್ಕಿನ್ನು ಒಂಥರ ಗ್ಲೋ ಬರುತ್ತೆ. ಅಂದರೆ ನಾವು ಕಪ್ಪುಗಿರೋರು ಬೆಳ್ಳಗಾಗ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆ ಕಲರೆಲ್ಲ ಬದಲಾವಣೆ ಯಾವತ್ತೂ ಆಗಲ್ಲ. ನಮ್ಮ ಸ್ಕಿನ್ನು ಹೆಲ್ದಿಯಾಗಿರುತ್ತೆ. ನೋಡಿದ ತಕ್ಷಣ ಸ್ಕಿನ್ ಚೆನ್ನಾಗಿದೆ ಅನ್ನೋ ಥರ. ಈ ಥರದ್ದು ನಾವು ಮನೆಯಲ್ಲೇ ಏನಾದರೂ ಮಾಡ್ಕೊಳ್ಳೋದು ಒಳ್ಳೆಯದು, ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡೋಕ್ಕಿಂತ. ನೋಡಿ ಆವಾಗ ಎಷ್ಟು ತೆಳ್ಳಗಿತ್ತು, ಇವಾಗ ಎಷ್ಟು ಗಟ್ಟಿಯಾಗಿದೆ, ಮತ್ತು ಎಷ್ಟು ಮಂದ ಮೀನ್ಸ್ ಅಂದರೆ ಏನು ಗಟ್ಟಿಯಾಗಿದೆ. ಬೇಯ್ತಾ ಅದು ಗಟ್ಟಿ ಆಗತ್ತೆ. ಹಂಗೆ ನೀರಿದ್ದು ನೋಡಿ, ಕುದೀತಾ ಇದೆ ನೀರು, ಅದೇ ನೀರಲ್ಲೇ ಬೇಯಿಸ್ಕೊಳ್ಳೋದು. ಈ ಗಿಡದ್ದು ಎಷ್ಟು ಮಹತ್ವ ಇದೆ ಅಂದರೆ ಹೂವಿಂದ, ಎಲೆಯಿಂದ, ಬೀಜದಿಂದ, ಕಾಂಡದಿಂದ, ಬೇರಿಂದ
ಎಲ್ಲದನ್ನು ಇದರಲ್ಲಿ ಉಪಯೋಗಿಸ್ತಾರೆ. ಆಯುರ್ವೇದಿಕಲ್ಲಿ ಇದನ್ನು ಒಂದನ್ನು ವೇಸ್ಟ್ ಮಾಡಲ್ಲ, ಅಷ್ಟು ಬೆನಿಫಿಟ್ಸ್ ಇದೆ ಈ ಹೂವಿಂದ. ಮತ್ತು ಇದ್ರದ್ದು ಟೀ ಕುಡಿಯೋದ್ರಿಂದ ಇದನ್ನು ಏನು ಬ್ರೈನ್ ಟಾನಿಕ್ ಅಂತಲೇ ಹೇಳ್ತಾರೆ. ಇದನ್ನು ಎಣ್ಣೆಗೆಲ್ಲ ಈ ಹೂವನ್ನ ಎಣ್ಣೆ ಜೊತೆ ಹಾಕಿ ತಲೆಗೆ ಹಚ್ಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಕಪ್ಪಾಗುತ್ತೆ. ಟೋಟಲಾಗಿ ಹೂವು, ಬೀಜ, ಕಾಂಡ ಪ್ರತಿಯೊಂದೂ ನಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಮತ್ತು ಈಗ ಆ ಕ್ರೀಮ್ ನಾವು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಒಂದು ಕ್ರೀಮು ಅಲೋವೆರಾ ಜೆಲ್ಲು, ಗ್ಲಿಸರಿನು ಮತ್ತು ವಿಟಮಿನ್ ಇ ಕ್ಯಾಪ್ಸಿಲು, ಅದಷ್ಟನ್ನು ಇದ್ರೊಳಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ನೈಟ್ ಕ್ರೀಮು ರೆಡಿ ಆಗಿಬಿಡುತ್ತೆ. ಇದ್ರದ್ದು ಟೀ ಎಲ್ಲನೂ ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವಾಗಾದರೂ ನಿಮಗೆ ಹೆಂಗೆ ಮಾಡೋದು ಅಂತ. ಏನೂ ಇಲ್ಲ, ನೀರಿಗೆ ಹಾಕ್ಕೊಂಡು ಕುಡಿಯೋಂಗೂ ಕುಡಿಬೋದು. ಇದನ್ನು ನೀವು ಒಂದ್ಸಲ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.